ಎಷ್ಟ ಧೈರ್ಯ ನಿನಗೆ, ಎಷ್ಟ ಧೈರ್ಯ? ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದ್ದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ರಾಮ್, ನೀನ್ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೇನೆ. ನೀನ್ ಹೋಗ್ತೀಯೋ ಇಲ್ವೋ? ಸಂಬಳ ಕೊಡೋದು ನೀವ್ ಅಂದಿದ್ನೆಲ್ಲ ಅನ್ಸ್ಕೊಳ್ಳೋದಕ್ಕಲ್ಲ ಅಲ್ವಾತೆ? ಏನೇ ನನಗೆ ಪಾಠ ಮಾಡೋದಕ್ ಬರ್ತಿದ್ಯಾ? ನಿಮಗ್ ಪಾಠ ಮಾಡೋ ಅಷ್ಟು ದೊಡ್ಡೋಳ್ ನಾನಲ್ಲ ಅತ್ತೆ. ನಿಮ್ಮಲ್ಲಿ ಸಣ್ಣತನ ಕಂಡಾಗ ಅದನ್ನ ಹೇಳೋದು ನನ್ನ ಕರ್ತವ್ಯ. ರಾಣಿ ದಿನ ನಮ್ಮನೆ ಸ್ವಚ್ಛ ಮಾಡ್ತಾಳೆ, ನಮ್ಗೆ ಅಡ್ಗೆ ಮಾಡಿ ಹಾಕ್ತಾಳೆ, ನಾವು ತಿಂದಿದ್ದ ತಟ್ಟೆನೆಲ್ಲ ತೊಳಿತಾಳೆ. ಒಂದು ಮನೇಲಿ ತಾಯಿಯಾಗಿ ಮಾಡಬೇಕಾಗಿರೋ ಎಲ್ಲಾ ಕೆಲ್ಸನೂ ಅವಳು ಮಾಡ್ತಾಳೆ. ಹಾಗಿದ್ದಾಗ ಅವಳ ಕೆಲ್ಸಕ್ಕೆ ಅಗೌರವ ತೋರಿಸೋದು, ಹೀಯಾಳಿಸಿ ಮಾತಾಡೋದು, ಅವಳ ಕೆನ್ನೆಗೆ ಹೊಡೆಯೋದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಅತ್ತೆ. ನೀವು ದೊಡ್ಡವರಾಗಿ ಹೀಗೆ ಮಾಡಿದ್ದು ತಪ್ಪಲ್ವಾ? ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದೇ ನ್ಯಾಯ. ನೀನೇನೆ ನನ್ಗೆ ನ್ಯಾಯ ಅನ್ಯಾಯದ ಪಾಠ ಮಾಡೋದು? ನೀನ್ ಹೇಳಿದ ಕೂಡ್ಲೆ ನಾನ್ ಇವಳನ್ನ ಕ್ಷಮೆ ಕೇಳ್ಬಿಡ್ತೀನ? ಹಾಗಂತ ಕನಸು ಕಾಣು. ತಪ್ಪು ಮಹೇಶ್ವರಿ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳದೆ ಹೋದ್ರೆ ಅವರು ಮನುಷ್ಯರು ಅನ್ಸ್ಕೊಳಲ್ಲ. ಆದ್ರೆ ಅಕ್ಕ, ನಿಮ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನಾನೆಲ್ಲ ಕೇಳಿಸ್ಕೊಂಡೆ. ಪ್ರೇಮ ಹೇಳೋದ್ರಲ್ಲಿ ನ್ಯಾಯ ಇದೆ. ನೀನು ರಾಣಿ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ನಿನ್ನಿಂದ ತಪ್ಪಾಗಿದೆ. ನೀನು ಕ್ಷಮೆ ಕೇಳೋದ್ರಿಂದ ನೀನೇನ್ ಚಿಕ್ಕೋಳಾಗಲ್ಲ ಮಹೇಶ್ವರಿ. ಇಲ್ಲ ಅಕ್ಕ. ಮಹೇಶ್ವರಿ, ಪ್ರೇಮ ನೀನ್ ಸೊಸೆ. ಅವಳು ನೀನೊಂದು ಮಾತು ಹೇಳಿದ್ರೆ ಅವಳು ಸಹಿಸ್ಕೋತಾಳೆ. ಆದ್ರೆ ರಾಣಿಗೆ ನೀನ್ ಹೇಳೋ ಹಕ್ಕಿಲ್ಲ. ನಿನಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಅವಳಿಗೂ ಒಂದು ಮಾತು ಹೇಳೋ ಅಧಿಕಾರ ಇಲ್ಲ. ಪ್ರೇಮ ಹೇಳ್ದಾಗೆ ನಾವು ರಾಣಿಗೆ ಸಂಬಳ ಕೊಡ್ತಾ ಇರೋದು ಅವಳಿಗೆ ಮಾಡ್ತಿರೋ ಕೆಲ್ಸಕ್ಕೆ. ನಾವು ಅವಳ ಕೆಲ್ಸದ ಬಗ್ಗೆ ಮಾತಾಡ್ಬೇಕ ವಿನಃ ಅವಳನ್ನ ಹೀಯಾಳ್ಸೋದು, ಬೈಯೋದು, ಅವಳ ಮೇಲೆ ಕೈ ಮಾಡೋದು ಯಾವುದು ಸರಿ ಇಲ್ಲ ಮಹೇಶ್ವರಿ. ಇದೇನಕ್ಕ ನೀವು ಈ ಕೆಲಸದ ಮಾತಾಡ್ತಾ? ಆ ಹೆಣ್ಮಗುಗೆ ಒಂದು ಹೆಸರು ಇದೆ, ರಾಣಿ ಅಂತ ಅವಳ ಹೆಸರು. ಇನ್ನೊಂದ್ಸಲ ಅವಳನ್ನ ಕೇಳೋಳು, ಪಾತ್ರೆ ತೊಳೆಯೋಳು, ಕಸ ಗುಡ್ಸೋಳು ಅಂತ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮಹೇಶ್ವರಿ, ರಾಣಿ ಹತ್ರ ಕ್ಷಮೆ ಕೇಳು ಅಂತ ನಾನು ನಿನ್ನ ಹತ್ರ ಕೇಳ್ಕೊತಾ ಇಲ್ಲ, ಹೇಳ್ತಾ ಇದ್ದೇನೆ. ಏಯ್, ಆ ರಾಣಿ ಹತ್ರ ಕ್ಷಮೆ ಕೇಳು. ಏನ್ ಮುಖ ನೋಡ್ತಾ ಇದೀಯಾ? ನಿನ್ನ ಕ್ಷಮೆ ಕೇಳು ಅಂತ ಹೇಳ್ತಾ ಇರೋದು. ದುರುಟ್ಕೊಂಡು ನೋಡಿ ಹೆದರ್ಸುವಂತಲ್ಲ. ಕ್ಷಮೆ ಕೇಳೋ.
ನನ್ನ ಕ್ಷಮಿಸು ರಾಣಿ. ಹಾರ್ಟ್ ಪೇಷಂಟ್ ಮುತ್ತಪ್ಪ ಅವ್ರದ್ದು ರಿಪೋರ್ಟ್ಸ್ ಎಲ್ಲಿದೆ? ಇಲ್ಲಿದೆ ನಾನು. ಥ್ಯಾಂಕ್ ಯು. ಒಂದ್ಸಲಿ ಅವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಬರೋಣ. ಹಾ. ತೊಗೊಳ್ಳಿ. ಲತಾ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಇದೊಂದು ಸರ್ಜರಿ ಆದ್ರೆ ತಾತ ಮೊದ್ಲಿನ ತರನೇ ಇರ್ತಾರೆ, ಏನು ಸಮಸ್ಯೆ ಇರಲ್ಲ. ತಾತ, ನಾಳಿದ್ದೆ ಸರ್ಜರಿ, ರೆಡಿ ಆಗಿರಿ. ಆದರೆ ಡಾಕ್ಟ್ರೇ, ಅದು ಆಪರೇಷನ್ ಮಾಡ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅಜ್ಜಿ, ಯಾರು ದುಡ್ಡು ಕೇಳಿದ್ದು? ನಾನು ಈ ಸರ್ಜರಿಗೆ ದುಡ್ಡು ತೊಗೊಳೋದಿಲ್ಲ. ಸ್ನೇಹ, ಇವರಿಂದ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ, ಸೊ ನಾನು ಫೀಸ್ ತಗೊಳ್ತಿಲ್ಲ. ನೀವು ಕೂಡ ಇವ್ರಿಗೆ ಬಿಲ್ ಮಾಡಿಬಿಡಿ. ಓಕೆ ರಾಮ್. ಪುಣ್ಯಾತ್ಮ ಕಣಪ್ಪ ನೀನು, ನನ್ನ ಪಾಲಿಗೆ ದೇವರಾಗ್ಬಿಟ್ಟಪ್ಪ. ಅಯ್ಯೋ ಅಜ್ಜಿ, ಏನಿದೆಲ್ಲ? ನೀವು ತಾತನ ಚೆನ್ನಾಗಿ ನೋಡ್ಕೊಳ್ಳಿ. ನಾಳಿದ್ದೆ ಸರ್ಜರಿ ಇರುತ್ತೆ. ತಾತ, ರೆಸ್ಟ್ ಮಾಡಿ. ನನ್ನ ಸಿಸ್ಟರ್ ನಿಮ್ಗೆಲ್ಲಾನು ಹೇಳ್ತಾರೆ, ಓಕೆನಾ? ಆಯ್ತಣ್ಣ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವ್ರನ್ನೆಲ್ಲ ನಿಮ್ಮ ಮನೆಗೆ ಕಳ್ಸಿಕೊಡ್ತೇನೆ. ಸರಿ ಅಣ್ಣ. ಶ್ರೀಧರ್, ಸತ್ಯಣ್ಣ ಫೋನ್ ಮಾಡಿದ್ರು. ನಾಳೆ ಮಕ್ಕಳನ್ನ ಅವ್ರ ಅಳಿಯಂದ್ರನ್ನ ಮನೆಗೆ ಕಳ್ಸಿಕೊಡ್ಬೇಕಂತೆ. ಆಯ್ತು ಅದಕ್ಕೆ ಕಳ್ಸಿದ್ರೆ ಆಯ್ತು ಬಿಡಿ. ರಾಮ್, ಬಾಯ್ಲಿ, ಸರಿಯಾದ ಸಮಯಕ್ಕೆ ಬಂದೆ. ಹೇಳಿ ದೊಡ್ಡಮ್ಮ. ಒಂದ್ ನಿಮಿಷ. ಮಹಾದೇವ, ಮಹಾದೇವ, ಎಲ್ಲಿದ್ಯೋ? ಬೇಗ ಬಾರೋ. ನೀನ್ ಹೋಗಿ ಪ್ರೇಮನ್ ಕರ್ಕೊಂಬ. ಓ, ಅವಳೆ ಬಂದ್ಲು. ಬಾ ಪ್ರೇಮ, ಬಾ ಕಾವ್ಯ. ಬಂದೆ 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 ಬಂದೆ. ಏನಮ್ಮ ಅಷ್ಟೊಂದು ಜೋರಾಗಿ ನೋಟಿಸ್ ಕೊಟ್ಟೆ? ಮೆತ್ತಗ್ ಕರೆದ್ರೆ ನಿನ್ ಕೇಳ್ಸಲ್ಲಪ್ಪ, ಅದಕ್ಕೆ ಜೋರಾಗಿ ಕರೆದಿದ್ದು. ವಾ, ಎಲ್ರು ಸೇರೋರೆ ಅಂದ್ರೆ ಏನೋ ಗಂಭೀರವಾದ ಮೀಟಿಂಗ್ ಇರಬೇಕು. ಏನಮ್ಮ? ಮಹಾದೇವ, ನಿಮ್ಮ ಮಾವ ಫೋನ್ ಮಾಡಿದ್ರು. ನಾಳೆ ನೀವು 4 ಜನ ಅವ್ರ ಮನೆಗೆ ಹೋಗ್ಬೇಕಂತೆ. ಅಷ್ಟೇ ತಾನೆ? ನಾಳೆವರೆಗೆ ಯಾಕಮ್ಮ? ಇವಾಗ್ಲೇ ಹೋಯ್ತೀವಿ. ಏ ಮಹಾದೇವ, ಅದಕ್ಕೆ ನಾನು ನಿನ್ನ ಆತ್ರಗೆಟ್ಟವನಿ ಅಂತ ಅನ್ನೋದು. ಯಾರಾದ್ರೂ ಹೋಗ್ತಾರೇನೋ? ಕತ್ತೆ ಬಡವ. ರಾಮ್, ನೀನ್ ಯಾಕಪ್ಪ ಒಂಥರ ಇದೆಯಾ? ನಾಳೆ ನೀನು ಪ್ರೇಮನ್ ಜೊತೆ ನಿಮ್ ಮಾವನ್ ಮನೆಗೆ ಹೋಗ್ತೀಯ ತಾನೆ? ಯಾಕಪ್ಪ ಏನು ಮಾತಾಡ್ತಿಲ್ಲ? ನಾಳೆ ನೀನು ನಿಮ್ ಮಾವನ್ ಮನೆಗೆ ಹೋಗ್ತೀಯ ತಾನೆ? ಇಲ್ಲ. ನಾಳೆ ಅವನು ಎಲ್ಲಿಗೂ ಬರೋದಿಲ್ಲ. ಅದ್ರಲ್ಲೂ ಆ ಸತ್ಯನಾರಾಯಣ್ ಮನೆಗಂತೂ ಸಾಧ್ಯನೇ ಇಲ್ಲ. ಅಲ್ಲಿಗೆ ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಅವನನ್ನು ಒತ್ತಾಯ ಮಾಡಬೇಡಿ. ಮಹೇಶ್ವರಿ, ಏನೇ ಹೇಳ್ತಾ ಇದೀಯಾ? ಅವನೇನಕ್ಕೆ ಮಾವನ ಮನೆಗೆ ಹೋಗಲ್ಲ? ಅವನು ನನ್ನ ಮಗ. ನನಗಿರೋ ಅಷ್ಟೇ ಸ್ವಾಭಿಮಾನ ಅವನಿಗೂ ಇದೆ. ಕಳೆದ ಸಲ ಸತ್ಯನಾರಾಯಣ ಮನೆಗೆ ಬಂದಿದ್ದಾಗ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ರ?
ತಪ್ಪನ್ನ ಅವ್ರ ಕಡೆ ಇಟ್ಕೊಂಡು ನನ್ ಮಗನ್ ಮೇಲೆ ಕೈ ಮಾಡೋದಕ್ ಹೋಗಿದ್ರು, ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಅಷ್ಟೆಲ್ಲ ಅವಮಾನ ಮಾಡಿದವ್ರ ಮನೆಗೆ ರಾಮ್ ಹೋಗ್ತಾನ? ಸಾಧ್ಯನೇ ಇಲ್ಲ. ಏಯ್, ನೀನ್ ಸಾಧ್ಯನೇ ಇಲ್ಲ ಅಂದ್ರೆ ಆಗತ್ತೇನೆ. ಆ ವಿಷಯನ ಆವತ್ತೇನೆ ಪ್ರೇಮ ಬಗೆಹರಿಸಿ ಅದನ್ನ ಇಟ್ಕೊಂಡು ಮಾವನ ಮನೆಗೆ ಹೋಗದಿರುವಷ್ಟು ಮೂರ್ಖ ಅಲ್ಲ ನನ್ನ ಮಗ. ಅವನು ನಾಳೆ ಮಾವನ ಮನೆಗೆ ಹೋಗ್ತಾನೆ. ರಾಮ್, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ಸತ್ತೆ. ನಿನಗ್ ಅವಮಾನ ಮಾಡ್ದವ್ರ ಮನೆಗೆ ನೀನ್ ಹೋಗೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಇದು ಒತ್ತಾಯದ ಮದ್ವೆ ರಾಮ್. ಅವ್ರು ನಿನಗ್ ಮಾವನು ಅಲ್ಲ, ನೀನ್ ಅವ್ರ ಗಳಿಯಾನು ಅಲ್ಲ. ಹೀಗಿರುವಾಗ ನೀನ್ ಅವ್ರ ಮನೆಗೆ ಹೋಗೋಕ್ ಇಷ್ಟಪಡಲ್ಲ, ಹೌದು ತಾನೆ? ಅದನ್ನ ಇವ್ರೆಲ್ರಿಗೂ ಹೇಳು. ಹೌದು ರಾಮ್, ನೀನ್ ಈಗ ಸುಮ್ಮನೆ ನಿಂತ್ಕೊಂಡ್ರೆ ಅದನ್ನೇ ಒಪ್ಪಿಗೆ ಅನ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಕಿಟಿ, ಅವನು ಒಪ್ಪಿಗೆ ಇಲ್ದೆ ಅವನಿಗೆ ಹೇಳ್ದೆ ಕೇಳ್ದೆ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಹೇಳು ರಾಮ್, ನಾಳೆ ನೀನು ನಿಮ್ಮ ಮಾವನ ಮನೆಗೆ ಹೋಗ್ತೀಯೋ ಇಲ್ವೋ? ಎಷ್ಟ ಧೈರ್ಯ ನಿನಗೆ, ಎಷ್ಟ ಧೈರ್ಯ? ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದ್ದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ರಾಮ್, ನಿನ್ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೇನೆ. ನೀನ್ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ ದೊಡ್ಡಮ್ಮ. ಸರಿನಪ್ಪ.